ಇಡೀ ರಾಜ್ಯ ಆತ್ಮನಿಂದ ದೇಶದಲ್ಲಿ ಎಲ್ಲೂ ಇಲ್ಲ. ಮಾನ್ಯ ಸಚಿವರೇ, ಗೋಕರ್ಣ ಮಾನ್ಯ ಶಾಸಕರು ಹೇಳಿದ ಪ್ರಕಾರ ವಿಶೇಷವಾದ ಪ್ರೀತಿ ನಮಗೂ ಇದೆ ಸಭಾಧ್ಯಕ್ಷರೇ. ಆದ್ರಿಂದ ನಾನು ಇಬ್ರು ಸೇರಿ ಅದು ನೋಡ್ತಾ ಇದ್ವಿ ಸಭಾಧ್ಯಕ್ಷರೇ. ಇಡೀ ರಾಜ್ಯದಲ್ಲಿ ಸುಮಾರು 50 ಜಾಗಗಳ ಪ್ರಸ್ತಾವನೆ ಇದೆ ಸಭಾಧ್ಯಕ್ಷರೇ. ತಾವೇನು 50 ಪ್ರಶ್ನೆ ಬರಲ್ಲ ಅಲ್ಲ, 50 ಕಡೆ ಪ್ರಯಾರಿಟಿ ಕೊಟ್ಟು ಮಾಡ್ಲಿ ಅಂತ ಮಂತ್ರಿಗಳ ಅಧ್ಯಕ್ಷರೇ, ಗೋಕರ್ಣ ಇಷ್ಟು ಪ್ರೀತಿ ಇದ್ದವರು ಕಳೆದ 5 ವರ್ಷದಲ್ಲಿ ಯಾಕೆ ಮಾಡಿಲ್ಲ? ನೀವ್ ಯಾಕೆ ಮಾಡಿಲ್ಲ ಅಂತಂದ್ರೆ ಕಳೆದ ಸರ್ಕಾರದಲ್ಲಿ ಈ ರೀತಿ ಚರ್ಚೆ ಮಾಡ್ತಾ ಅರ್ಥ ಇಲ್ಲ. ಸಭಾಧ್ಯಕ್ಷರೇ, ಸರ್ಕಾರ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಅವ್ರ ಮೇಲೆ ಜೋರ್ ಮಾಡಿದ್ರೆ ಏನ್ ಮಾಡ್ತಾರ ಅವರು? ಸರ್ಕಾರ ವಿಜೇಂದ್ರ ಸಾಹೇಬ್ರೆ, ಅಂತಿಮವಾಗಿ ಸುನಿಲ್ ಅಣ್ಣ ಒಂದ್ ನಿಮಿಷ ಕುತ್ಕೋ, ಒಂದೇ ಒಂದ್ ನಿಮಿಷ. ಯಾಕೆ ಇಷ್ಟೊಂದು ಅಗ್ರೆಸಿವ್ ಆಗಿ? ನೀನು ಸರ್ಕಾರದಲ್ಲಿ ಪ್ರಸ್ತಾವನೆ ಪರಿಗಣಿಸಿ ನೀನೇ ಲಾಸ್ಟ್ ಟೈಮ್ ಪ್ರಸ್ತಾವನೆ ಬಂದಿರಲಿಲ್ಲ. ಈ ಸರ್ಕಾರ ಮಾಡಿಲ್ಲ. ಇದ್ರು ಅವ್ರು ಯಾರು ಮಾಡಿಲ್ಲ? ಅವರು ಮಾಡ್ತೀವಿ ಅಂತ ಹೇಳ್ತಾ ಇದ್ವಿ, ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಮಾನ್ಯ ಅಧ್ಯಕ್ಷರೇ, ಅವತ್ತು ಪ್ರಸ್ತಾವನೆ ಬಂದಿಲ್ಲ, ಇವಾಗ ಪ್ರಸ್ತಾವನೆ ಬಂದಿದೆ. ಪ್ರಸ್ತಾವನೆ ಬಂದಿದೆ. ಶಾಸಕರು ಆ ವಿಚಾರವನ್ನ ಪ್ರಸ್ತಾವ ಮಾಡಿದ್ದಾರೆ. ಹಾಗಾಗಿ ಇಬ್ರು ಸಚಿವರನ್ನು ಕೂಡ ಮನವಿ ಮಾಡಿದೆ. ಯಾಕಂದ್ರೆ ಅದು ಒಂದು ವಿಶೇಷ ಒಂದು ಮನೆ ಅಧ್ಯಕ್ಷರೇ, ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಇದೆ ಸಂಬಂಧಪಟ್ಟಂತೆ ಅವರು ಉತ್ತರ ಕೊಡ್ತಾರಲ್ಲ ಸರ್. ನಾನು ಅವರು ಕೂಡಿ ನಮ್ಮಿಬ್ಬರದು ಒಂದೇ ಖಾತೆ ಇರೋದು, ಜೊತೆಲಿ ನಗರಾಭಿವೃದ್ಧಿ ಮತ್ತೆ ನಮ್ಮ ರೈಲ್ವೆ ಎರಡು ಜೊತೆಲೇ ಇರೋದು. ನೀವು ಆತರ ಬೀಳ್ಬೇಡಿ ಸರ್. ನಾನು ಏನ್ ಹೇಳಕ್ ಕೊಟ್ಟೆ ಅಂದ್ರೆ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಅದು ಆ ವಿಷಯ ಅಂದ್ರೆ ನಿಮ್ಮ ಹತ್ರ ಹಣಕಾಸಿನ ಸಮಸ್ಯೆ ಇದೆ ಅನ್ನುವಂಥದ್ದು ಯಾರಿಗೆ ಅವಾಗ ಒಪ್ಕೊಳ್ಳೋಣ. ನಿಮಗಿರ್ಬೋದು, ಒಪ್ಕೊಂಡ್ರ ನಮ್ಮ ಸರ್ಕಾರದಲ್ಲಿ ಒಪ್ಕೊಳ್ತಾ ಇದ್ರೆ ಹಣಕಾಸಿನ ಸಮಸ್ಯೆ ಸರ್ಕಾರದಲ್ಲಿ ಯಾವ ಹಣಕಾಸಿನ ಸಮಸ್ಯೆ ಸದೃಢವಾಗಿದೆ. ಪತ್ರಿಕೆಗೆ ನೋಡಿದಂತೆ ಎಲ್ಲಿಂದ ಎಲ್ಲೋ ಒಂದೇ ನಿಮಿಷ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀವಣ. ನಾನು ಮಾತಾಡಿದ್ದೀನಿ.